ನಮಸ್ಕಾರ. ವೆಲ್ಕಮ್ ಟು ಡೇ 1 ಆಫ್ ಅವರ್ ನ್ಯೂ ಸೀರೀಸ್. ಬಹಳ ಜನಕ್ಕೆ ಇಂಗ್ಲಿಷ್ ಕಲಿಬೇಕು, ಮಾತಾಡಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಆದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ವಾಕ್ಯನ ರಚನೆ ಮಾಡಬೇಕು ಅನ್ನೋ ಗೊಂದಲ ಇರುತ್ತೆ. ಇಫ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ಅಬ್ಸಲ್ಯೂಟ್ ಸ್ಕ್ರಾಚ್, ಸ್ಟಾರ್ಟಿಂಗ್ ಫ್ರಮ್ ದ ಝೀರೋ ಲೆವೆಲ್, ಡೋಂಟ್ ವರಿ. ನಾವು ಇಂಗ್ಲಿಷ್ ಅನ್ನ ತಳಮಟ್ಟದಿಂದ ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ ನೆಕ್ಸ್ಟ್ ಲೆವೆಲ್ ವರೆಗೆ ತುಂಬಾ ಈಸಿಯಾಗಿ ಕಲಿಯೋಣ. ಯಾವುದೇ ದೊಡ್ಡ ಗ್ರಾಮರ್ ಬುಕ್ಸ್ ಬೇಡ, ಕಷ್ಟದ ರೂಲ್ಸ್ ಬೇಡ. ಇವತ್ತಿನ ಮೊದಲನೇ ಕ್ಲಾಸ್ನಲ್ಲಿ ನಾವು ಕೇವಲ ಒಂದು ಸಿಂಪಲ್ ಪ್ಯಾಟರ್ನ್ ಬಳಸಿ ಇಂಗ್ಲಿಷ್ ವಾಕ್ಯ ಹೇಗೆ ತಯಾರಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಅ ಬೇಸಿಕ್ ಇಂಗ್ಲಿಷ್ ಸೆಂಟೆನ್ಸ್ ಈಸ್ ಬಿಲ್ಟ್. ಈಗ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಕನ್ನಡದಲ್ಲಿ ನಾವು ಹೇಳ್ತೀವಿ, ರಾಹುಲ್ ಹಣ್ಣುಗಳನ್ನು ತಿನ್ನುತ್ತಾನೆ. ಇದನ್ನೇ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ರಾಹುಲ್ ಈಟ್ಸ್ ಫ್ರೂಟ್ಸ್ ಅಂತೀವಿ. ಲುಕ್ ಅಟ್ ದಿಸ್ ಸೆಂಟೆನ್ಸ್ ಕೇರ್ಫುಲಿ. ಇದರಲ್ಲಿ 3 ಪದಗಳಿವೆ, ರಾಹುಲ್, ಈಟ್ಸ್ ಅಂಡ್ ಫ್ರೂಟ್ಸ್. ಇಷ್ಟೇ ಅಲ್ವಾ? ಆದ್ರೆ ಇಂಗ್ಲಿಷ್ ಭಾಷೆಯ ಫೌಂಡೇಶನ್ ಅಂದ್ರೆ ಅಡಿಪಾಯ ಇರೋದೇ ಈ 3 ಪದಗಳಲ್ಲಿ. ಎವ್ರಿ ಬೇಸಿಕ್ ಸೆಂಟೆನ್ಸ್ ಹ್ಯಾಸ್ 3 ಮ್ಯಾಜಿಕಲ್ ಎಲಿಮೆಂಟ್ಸ್. ಇವುಗಳನ್ನ ಗ್ರಾಮರ್ ನಲ್ಲಿ ಏನಂತ ಕರೀತಾರೆ ಅಂತ ತಿಳಿಯೋಣ. ಇಂಗ್ಲಿಷ್ ನಲ್ಲಿ ಯಾವುದೇ ಒಂದು ವಾಕ್ಯ ಮಾತಾಡಬೇಕಾದ್ರೆ ಅಥವಾ ಮಾಡಬೇಕಾದ್ರೇನು ನಮಗೆ ಮುಖ್ಯವಾಗಿ ಒಂದು ಗೋಲ್ಡನ್ ಫಾರ್ಮುಲಾ ಬೇಕು. ದಟ್ ಈಸ್ ಎಸ್ ಪ್ಲಸ್ ವಿ ಪ್ಲಸ್ ಓ. ಫಸ್ಟ್ ಎಲಿಮೆಂಟ್ ಇಸ್ ರಾಹುಲ್. ಈ ವಾಕ್ಯದಲ್ಲಿ ಕೆಲಸ ಮಾಡ್ತಿರೋದು ಯಾರು? ರಾಹುಲ್. ಇಂಗ್ಲಿಷ್ ನಲ್ಲಿ ಯಾರು ಕೆಲಸ ಮಾಡ್ತಾರೋ, ಯಾರ ಬಗ್ಗೆ ವಾಕ್ಯ ಇರುತ್ತೋ ಅವರನ್ನ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ದ ಸಬ್ಜೆಕ್ಟ್ ಇಸ್ ದ ಪರ್ಸನ್ ಆರ್ ಥಿಂಗ್ ಡೂಯಿಂಗ್ ದ ಆಕ್ಷನ್. ಸೆಕೆಂಡ್ ಎಲಿಮೆಂಟ್ ಈಸ್ ಈಟ್ಸ್. ತಿನ್ನುತ್ತಾನೆ. ಇದು ನಮಗೆ ಕೆಲಸವನ್ನ ತೋರಿಸುತ್ತೆ. ಇದನ್ನ ನಾವು ವರ್ಬ್ ಅಂದ್ರೆ ಕ್ರಿಯಾಪದ ಅಂತೀವಿ. ರಿಮೆಂಬರ್, ವಿತೌಟ್ ಅ ವರ್ಬ್ ದೇರ್ ಇಸ್ ನೋ ಸೆಂಟೆನ್ಸ್ ಇನ್ ಇಂಗ್ಲಿಷ್. ವರ್ಬ್ ಇಲ್ಲದೆ ಇಂಗ್ಲಿಷ್ ನಲ್ಲಿ ಯಾವುದೇ ವಾಕ್ಯ ಪೂರ್ಣವಾಗುವುದಿಲ್ಲ. ಅವರ್ ಥರ್ಡ್ ಎಲಿಮೆಂಟ್ ಈಸ್ ಫ್ರೂಟ್ಸ್. ರಾಹುಲ್ ತಿನ್ನುತ್ತಿರುವ ಆ ಕೆಲಸದ ಎಫೆಕ್ಟ್ ಯಾವುದ್ರ ಮೇಲೆ ಆಗ್ತಾ ಇದೆ? ಹಣ್ಣುಗಳ ಮೇಲೆ. ಇದನ್ನ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ದ ಆಬ್ಜೆಕ್ಟ್ ಈಸ್ ದ ರಿಸೀವರ್ ಆಫ್ ದ ಆಕ್ಷನ್. ಸಬ್ಜೆಕ್ಟ್ ಅಂತ ಅಂದ್ರೆ ಕರ್ತೃ, ದಟ್ ಈಸ್ ದ ಡೂಯರ್ ಆಫ್ ದ ಆಕ್ಷನ್. ವರ್ಬ್ ಅಂತ ಅಂದ್ರೆ ಕ್ರಿಯಾಪದ, ದಿ ಆಕ್ಷನ್. ಆಬ್ಜೆಕ್ಟ್ ಅಂತ ಅಂದ್ರೆ ಕರ್ಮಪದ, ದ ರಿಸೀವರ್ ಆಫ್ ದ ಆಕ್ಷನ್. ರಾಹುಲ್ ಇವರು ಈ ವಾಕ್ಯದಲ್ಲಿ ಕೆಲಸ ಮಾಡ್ತಿರೋದು. ಇಂಗ್ಲಿಷ್ ನಲ್ಲಿ ಕೆಲಸ ಮಾಡುವವ್ರನ್ನ ನಾವೇನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ಇದು ಹೆಚ್ಚಾಗಿ ಹೆಸರಾಗಿರುತ್ತೆ, ಅಂದ್ರೆ ನೌನ್ ಆಗಿರುತ್ತೆ, ಅಥವಾ ಪ್ರನೌನ್ ಆಗಿರುತ್ತೆ. ಅಂತಂದ್ರೆ ಸರ್ವನಾಮ ಪದ ಆಗಿರುತ್ತೆ. ಅವನು, ಅವಳು ಈ ತರ ಆಗಿರುತ್ತೆ. ಹಿ ಅಥವಾ ಶಿ ಅಂತ ಆಗಿರುತ್ತೆ. ಎರಡನೆಯದು ಇದು ತಿನ್ನುತ್ತಾನೆ, ಈಟ್ಸ್. ಇದು ನಡೆಯುತ್ತಿರೋ ಕೆಲಸನ ತೋರಿಸುತ್ತೆ. ಇದನ್ನ ನಾವು ವರ್ಬ್ ಅಂದ್ರೆ ಕ್ರಿಯಾಪದ ಅಂತೀವಿ. ವರ್ಬ್ ಇಲ್ಲದೆ ಇಂಗ್ಲಿಷ್ ನಲ್ಲಿ ಯಾವುದೇ ವಾಕ್ಯನೂ ಪೂರ್ತಿ ಆಗೋದಿಲ್ಲ. ಮೂರನೆಯದು ಏನು? ಫ್ರೂಟ್ಸ್ ಅಂತಂದ್ರೆ ಹಣ್ಣುಗಳು. ರಾಹುಲ್ ತಿನ್ನುತ್ತಿರುವ ಕಂಪ್ಲೀಟ್ ಕೆಲಸದ ಎಫೆಕ್ಟ್ ಯಾವುದ್ರ ಮೇಲೆ ಆಗ್ತಾ ಇದೆ? ಹಣ್ಣುಗಳ ಮೇಲೆ. ಇದನ್ನ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ರಾಹುಲ್ ಹಣ್ಣುಗಳನ್ನು ತಿನ್ನುತ್ತಾನೆ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಉಲ್ಟಾ, ಸಬ್ಜೆಕ್ಟ್ ಆದ ತಕ್ಷಣ ವರ್ಬ್ ಬರಬೇಕು, ಆಮೇಲೆ ಆಬ್ಜೆಕ್ಟ್ ಬರಬೇಕು. ಸೊ ದ ಫಾರ್ಮುಲಾ ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ದಟ್ ಈಸ್ ರಾಹುಲ್ ಪ್ಲಸ್ ಈಟ್ಸ್ ಪ್ಲಸ್ ಫ್ರೂಟ್ಸ್. ಇಲ್ಲಿವರೆಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದ್ಯಾ? ಇಫ್ ಯು ಆರ್ ಎಂಜಾಯಿಂಗ್ ದಿಸ್ ಸಿಂಪಲ್ ವೇ ಆಫ್ ಲರ್ನಿಂಗ್, ಒಂದು ಸಣ್ಣ ರಿಕ್ವೆಸ್ಟ್. ಈ ಸೀರೀಸ್ ಮುಂದಿನ ಎಲ್ಲಾ ದಿನಗಳ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಲು ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲೆಟ್ಸ್ ಲರ್ನ್ ಟುಗೆದರ್. ನೀವು ಈ 10 ಮಿನಿಟ್ ಚಾಲೆಂಜ್ ತಗೊಂಡ್ರೆ ಇಂಗ್ಲಿಷ್ ನಲ್ಲಿ ನೀವು ನೆಕ್ಸ್ಟ್ ಲೆವೆಲ್ ಖಂಡಿತವಾಗ್ಲೂ ರೀಚ್ ಆಗಬಹುದು. ಕಂಡೀಷನ್ ನಂಬರ್ 1,
ವಾಚ್ ಡೈಲಿ ಅಂದ್ರೆ ದಿನಾನು ವಿಡಿಯೋನ ನೋಡಿ. ಕಂಡೀಷನ್ 2, ಅಬ್ಸರ್ವ್ ಅರೌಂಡ್ ಯು, ನಿಮ್ಮ ಸುತ್ತಮುತ್ತ ಗಮನಿಸಿ. ಕಂಡೀಷನ್ 3, ಯೂಸ್ ಇಟ್ ಇನ್ ಡೈಲಿ ಲೈಫ್, ದಿನನಿತ್ಯದ ಜೀವನದಲ್ಲಿ ಬಳಸಿ. ಕೇವಲ ವಿಡಿಯೋ ನೋಡಿದ್ರೆ ಸಾಲದು, ಜಸ್ಟ್ ಅಬ್ಸರ್ವ್ ಎವ್ರಿಥಿಂಗ್ ಅರೌಂಡ್ ಯು, ನಿಮ್ಮ ಸುತ್ತಮುತ್ತ ನಡೆಯೋ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸಿ. ಇವತ್ತು ಕಲಿತ ಆ S+V+O ಪ್ಯಾಟರ್ನ್ ಇದೆಯಲ್ಲ, ಅದನ್ನ ನಿಮ್ಮ ಡೈಲಿ ಲೈಫ್ ನಲ್ಲಿ ಬಳಸೋಕೆ ಟ್ರೈ ಮಾಡಿ. ಟ್ರೈ ಟು ಯೂಸ್ ಇಟ್ ಇನ್ ಯರ್ ಡೈಲಿ ಕಾನ್ವರ್ಸೇಷನ್. ಡೈಲಿ 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಲೈಫಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ, ಅಂದ್ರೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಆಗ ಮಾತ್ರ ಇಂಗ್ಲಿಷ್ ತುಂಬಾ ಈಸಿಯಾಗಿ ಬರುತ್ತೆ. ಆರ್ ಯು ರೆಡಿ ಫಾರ್ ದಿಸ್ ಚಾಲೆಂಜ್? ರೆಡಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಬರೆದು ನೀವು ಯಾವತ್ತಿಂದ ಚಾಲೆಂಜ್ ಶುರು ಮಾಡ್ತಿದ್ದೀರೋ ಆ ಡೇಟ್ ಅನ್ನ ಅದರಲ್ಲಿ ಹಾಕಿ. ನೌ ಲೆಟ್ಸ್ ಪ್ರಾಕ್ಟೀಸ್. ಈಗ ನಿಮ್ಗೆ ಒಂದು ಸಣ್ಣ ಚಾಲೆಂಜ್. ಅವಳು ಕಾಫಿ ಕುಡಿಯುತ್ತಾಳೆ, ಇದನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಫ್ರೇಮ್ ಮಾಡ್ತೀರಾ? ನಾವು ಒಂದ್ ವೇಳೆ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಅಥವಾ ಅನುವಾದ ಮಾಡಿದ್ರೆ ಶಿ ಕಾಫಿ ಡ್ರಿಂಕ್ಸ್ ಅಂತ ಆಗತ್ತೆ. ಅದು ಸರಿನಾ? ತಪ್ಪು. ಇಲ್ಲಿ ಆರ್ಡರ್ ಏನಿರ್ಬೇಕು? ಶಿ ಅಂದ್ರೆ ಸಬ್ಜೆಕ್ಟ್, ಡ್ರಿಂಕ್ಸ್ ವರ್ಬ್, ಕಾಫಿ ಆಬ್ಜೆಕ್ಟ್ ಅಲ್ವಾ? ಲೆಟ್ಸ್ ಅಪ್ಲೈ ಅವರ್ ಫಾರ್ಮುಲಾ. S+V+O. ಇಲ್ಲಿ ಕೆಲಸ ಮಾಡ್ತಿರೋರು ಯಾರು? ಅವಳು ಅಂದ್ರೆ ಶಿ. ದಿಸ್ ಇಸ್ ಅವರ್ ಸಬ್ಜೆಕ್ಟ್. ನಡೆಯುತ್ತಿರುವ ಕೆಲಸ ಯಾವುದು? ಕುಡಿಯುವುದು ಅಂದ್ರೆ ಡ್ರಿಂಕ್ಸ್. ದಿಸ್ ಇಸ್ ಅವರ್ ವರ್ಬ್. ಯಾವುದನ್ನ ಕುಡಿತಾಳೆ? ಕಾಫಿ. ದಿಸ್ ಇಸ್ ಅವರ್ ಆಬ್ಜೆಕ್ಟ್. 3 ಸೇರಿಸಿದ್ರೆ ಏನಾಯ್ತು? ಶಿ ಡ್ರಿಂಕ್ಸ್ ಕಾಫಿ. ನೋಡಿದ್ರಾ ಎಷ್ಟು ಸಿಂಪಲ್ ಅಲ್ವಾ? ಯು ಜಸ್ಟ್ ಕ್ರಿಯೇಟೆಡ್ ಯುವರ್ ಸೆಕೆಂಡ್ ಸೆಂಟೆನ್ಸ್ ಸಕ್ಸಸ್ಫುಲಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಇಂಗ್ಲಿಷ್ ನ ತುಂಬಾ ಇಂಪಾರ್ಟೆಂಟ್ ಆದ ಅಡಿಪಾಯ ಅಂದ್ರೆ ಫೌಂಡೇಶನ್ ನ ಕಲ್ತಿದೀವಿ. ಅದೇ S+V+O ಪ್ಯಾಟರ್ನ್. ಇನ್ ಅವರ್ ನೆಕ್ಸ್ಟ್ ವಿಡಿಯೋ ಅಂದ್ರೆ ಡೇ 2 ನಲ್ಲಿ ಈ ಸಬ್ಜೆಕ್ಟ್ ಜಾಗದಲ್ಲಿ ಬರುವ ಪ್ರನೌನ್ಸ್ ಅಂದ್ರೆ ವಿ, ಯು, ದೇ, ಹಿ, ಶಿ ಇವುಗಳನ್ನ ವಾಕ್ಯದಲ್ಲಿ ಎಲ್ಲೆಲ್ಲಿ ಹೇಗೆ ಬಳಸಬೇಕು ಅಂತ ನಾವು ಇನ್ನು ಡೀಪ್ ಆಗಿ ಕಲಿಯೋಣ. ವಿ ವಿಲ್ ಟೇಕ್ ಯರ್ ಇಂಗ್ಲಿಷ್ ಫ್ರಮ್ ದ ಗ್ರೌಂಡ್ ಲೆವೆಲ್ ಟು ದ ನೆಕ್ಸ್ಟ್ ಲೆವೆಲ್. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗಾಗಿ ಒಂದು ಕ್ವೆಶ್ಚನ್ ಕಾಯ್ತಾ ಇದೆ. ನಾವು ಕ್ರಿಕೆಟ್ ಆಡ್ತೀವಿ, ಇದಕ್ಕೆ ನಮ್ಮ S+V+O ಫಾರ್ಮುಲಾ ಅಪ್ಲೈ ಮಾಡಿ ಇಂಗ್ಲಿಷ್ ನಲ್ಲಿ ಕಮೆಂಟ್ ಮಾಡಿ. ಸಿ ಯು ಆಲ್ ಇನ್ ಡೇ 2. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀಪ್ ಪ್ರಾಕ್ಟಿಸಿಂಗ್.